ನಮಸ್ತೆ. ನನ್ನ ಹೆಸರು ಲಕ್ಷ್ಮೇಗೌಡ. ಕುಂಟನಹಳ್ಳಿ, ದೊಡ್ಡಬಳ್ಳಾಪುರ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ನಾನು ರೈತ ಕೃಷಿಕನಾಗಿ ಒಂದು ಮಿಶ್ರ ಬೇಸಾಯ ಬೆಳೆ ಅಂದರೆ ಏನು ರೈತರಿಗೆ ಗೊತ್ತಿಲ್ಲ, ಸಮಗ್ರ ಕೃಷಿ ಅಂದರೆ ನನಗೆ ಗೊತ್ತಿಲ್ಲ. ಅವ್ರಿಗೆ ಅರಿವು ಮೂಡಿಸೋ ಥರವಾಗಿ ನಾನು ಸಮಗ್ರ ಕೃಷಿ ಬೇಸಾಯದಲ್ಲಿ ರಾಗಿ ಜೊತೆಯಲ್ಲಿ ಏನೇನು ಬೆಳಿಬೇಕು ಅನ್ನೋದಕ್ಕೋಸ್ಕರನೇ ನಾನು ವೀಕ್ಷಣೆ ಕೊಡ್ತಾಯಿದ್ದೀನಿ. ಮತ್ತು ರಾಗಿ ಅಂತಂದರೆ ಏನು ಗೊತ್ತಿಲ್ಲ, ರಾಗಿ ಯಾವ ಥರ ಬೆಳಿಬೇಕು ಅನ್ನೋದು ಗೊತ್ತಿರಲ್ಲ. ಕೆಲವು ರೈತಾಪಿ ಜನಕ್ಕೆ ಗೊತ್ತಿರಲ್ಲ. ಅದರಿಂದ ನಾನು ಸ್ವಂತ ನನ್ನ ಅನುಭವದಿಂದನೇ ನಾನು ಕೃಷಿ ಮಾಡ್ತಾ ಇರೋದು. ಎಲ್ಲ ನಾನು ನೋಡ್ಕೊಂಡು ಯಾರು ಮಾಡಿರೋಂಥ ಕಡೆ ಅವ್ರು ನೋಡ್ಕೊಂಡು ಸಮಗ್ರ ಕೃಷಿ ಅಂದ್ರೇನು, ಅದ್ರ ಜೊತೆಲಿ ಏನೇನು ಮಾಡ್ಬೋದು, ಅದ್ರ ಜೊತೆಗೆ ನಾನು ಇನ್ನೆಲ್ಲ ಅಳವಡಿಸ್ಕೊಂಡು ಈ ರಾಗಿ ಬೆಳೆ ಬಿತ್ತನೆ ಮಾಡಿದಾಗ ನಾವೇನು ಮಾಡ್ಬೇಕಂದ್ರೆ, ಒಂದು ಮಿಶ್ರ ಬೇಸಾಯವಾಗಿ ಸಾಸಿವೆ ಹಾಕ್ಬೇಕು, ಮತ್ತು ಅವರೇ ಹಾಕ್ಬೇಕು, ತೊಗರಿ ಹಾಕ್ಬೇಕು, ಹುಚ್ಚೆಳ್ಳು ಹಾಕ್ಬೇಕು, ಉದ್ದ ಹಾಕ್ಬೋದು, ಅವರೇ ಹಾಕ್ಬೋದು. ಇವೆಲ್ಲನೂ ಇವ್ರ ಜೊತೆ ಒಳಗಡೆ ಹಸುಗಳಿಗೆ ಮೇಯುವಂಥ ಜೋಳ ಕಡ್ಡಿ ಮತ್ತು ಸೀಮೆ ಹುಲ್ಲು ಇವೆಲ್ಲ ಪಕ್ಕ ಬಾರ್ಡ್ರಲ್ಲಿ ಬೆಳ್ಕೊಂಡು ಕೃಷಿ ಮಾಡ್ತಾ ಇದ್ದಾಗ ನಾವು ನಿಜವಾಗಿ ಎಲ್ಲನೂ ನಮಗೆ ಉಪಯೋಗ ಆಗುತ್ತೆ. ಒಂದೇನೋ ಲಾಸ್ ಆಯಿತು ಅಂದರೆ, ರಾಗಿ ಇದಾಯಿತು ಅಂದ್ರೂ ನಮಗೆ ಬೇರೆ ಯಾವುದಾದ್ರೂ ಒಂದು ಕೈಗೆಟ್ಕೊಂಥ ಕೃಷಿ ಇದು. ಆದ್ದರಿಂದ ನಾವೆಲ್ಲರೂ ಅಷ್ಟೇ ರೈತರು ಏನು ಮಾಡ್ಬೇಕು ಅಂದರೆ, ಒಂದು ಅದು ಅವರ ಅನುಭವ ಪದ್ಧತಿಯಲ್ಲೇ ಕೃಷಿ ಮಾಡ್ತಾ ಇರಬೇಕು. ಸಣ್ಣ ಪ್ರಮಾಣದಲ್ಲಿ ಮಾಡಿದಾಗ ನಿಜವಾಗಿ ಯಾವುದೇ ಕಾರಣಕ್ಕೂ ಅವರು ಲಾಸ್ ಆಗೋಲ್ಲ. ಆದ್ದರಿಂದ ಸಣ್ಣದರಿಂದ ಅದು ಹೋದಾಗ ಅವ್ರಿಗೆ ಅನುಭವನೂ ಬರ್ತದೆ. ಅದರಿಂದ ನಾವು ಕೃಷಿನೂ ಮಾಡ್ದಂಗೆ ಆಗ್ತದೆ. ಇದ್ರ ಜೊತೆ ಒಳಗಡೆ ನಾನೇನು ಮಾಡಿದ್ದೀನಿ ಅಂದರೆ, ಇನ್ನು ಉಪಕಸವಾಗಿ ಬೇರೆ ಬೇರೆ ಎಲ್ಲ ಮಾಡ್ತಾಯಿದ್ದೀನಿ. ಹೈನುಗಾರಿಕೆ, ಕೋಳಿ ಸಾಕಾಣಿಕೆ, ಕುರಿ ಸಾಕಾಣಿಕೆ, ಅಜೋಲ, ಎರೆಹುಳ. ಇದ್ರ ಜೊತೆಯಲ್ಲಿ ರೈತನಿಗೆ ಆತ್ಮೀಯವಾಗಿ ಬೇಕಾಗುವಂಥದ್ದು ಜೇನು ಕೃಷಿ ಅಂದರೆ ಗೊತ್ತೇ ಇಲ್ಲ. ಅದರಿಂದ ಈ ಮಿಶ್ರ ಬೇಸಾಯ ಜೊತೆ ಒಳಗಡೆ ಇವೆಲ್ಲನೂ ನಾನು ಅವಲಂಬಿಸ್ಕೊಂಡು ಇದನ್ನೆಲ್ಲ ಮಾಡ್ತೆ. ಒಂದು ಎಕರೆ 2 ಗುಂಟೆ ನನ್ನ ಜಮೀನಿನಲ್ಲಿ ನಾನು ಮಿಶ್ರ ಬೇಸಾಯದ ಜೊತೆಯಲ್ಲಿ ಅವರೆ ಗಿಡ ಮತ್ತು ಜೋಳ ಕಡ್ಡಿ ಮತ್ತು ನವಣೆ ಮತ್ತು ಸಜ್ಜೆ ಇವೆಲ್ಲವೂ ಅಷ್ಟೇ ನಾನು ನನ್ನ ಅನುಭವ ಪ್ರಕಾರ ಸ್ವಲ್ಪನೇ ಮಾಡಿರೋದು. 1 ಎಕರೆ 2 ಗುಂಟೆ ಜಮೀನಲ್ಲಿ ನಾನು ಸುಮಾರು ಎಲ್ಲನೂ ಅವಲಂಬಿಸ್ಕೊಂಡು ನನ್ನ 1 ಎಕರೆ 2 ಗುಂಟೆ ಜಮೀನಿನಲ್ಲಿ ನಾನು ಈ ಸಮಗ್ರ ಕೃಷಿ ಜೊತೆಯಲ್ಲಿ ಇದನ್ನ ಅವರೆ ಗಿಡ ಮತ್ತು ಜೋಳ ಕಡ್ಡಿ ಮತ್ತು ಸಜ್ಜೆ, ನವಣೆ ಇದೆಲ್ಲನೂ ನಾನು ಮಿಶ್ರ ಬೇಸಾಯವಾಗಿ ಸ್ವಲ್ಪ ಮಟ್ಟಿಗೆ ಅದನ್ನ ಎಲ್ಲ ಮಾಡ್ತಾಯಿದ್ದೀನಿ. ಅದರಿಂದ ಮೇವಿಗಾಗಿ ಜೋಳ ಕಡ್ಡಿ, ಸಾಲು ಮುಖಾಂತರ ಇದೆಲ್ಲ ಮಾಡಿದಾಗ ನಮಗೆ ಹಸುಗಳಿಗೆ ಹೈನುಗಾರಿಕೆ ಮಾಡೋಕೆ ಮೇವಾಗುತ್ತೆ. ನಮಗೆ ಹೈನುಗಾರಿಕೆಯಿಂದಲೂ ಲಾಭ ಆಗುತ್ತೆ. ಮತ್ತು ಹೈನುಗಾರಿಕೆ ಮಾಡೋದ್ರ ಜೊತೆಗೆ ನಮಗೆ ಹೊಲಕ್ಕೆ ನಮಗೆ ಬೆಳೆಗೆಲ್ಲ ಗೊಬ್ಬರ ಆಗುತ್ತೆ. ಇದರಿಂದ ಇದೆಲ್ಲ ನಾವು ಒಂದು ಮಿಶ್ರ ಬೇಸಾಯ ಅಂತ. ಕೃಷಿ ಅಂದರೆ ಮಿಶ್ರ ಬೇಸಾಯ ಅಂತಂದರೆ ನವಣೆ, ಸಜ್ಜೆ, ನವಣೆ ಇದೆಲ್ಲನೂ ನಮ್ಮ ಮಿಶ್ರ ಬೇಸಾಯ ಜೊತೆಯಲ್ಲಿ ನಾನು ಈ ಸೀಮೆ ಹುಲ್ಲು ಮತ್ತು ದನಗಳಿಗೆ ಕುರಿಗೆ ಬೇಕಾಗುವಂಥದ್ದು ಅಕ್ಷೆ ಗಿಡ ಮತ್ತು ಬಾರ್ಡ್ರಲ್ಲಿ ತೆಂಗಿನ ಮರ, ಟೀಕು ಮತ್ತು ಇದೆಲ್ಲನೂ ನಾನು ಅವಲಂಬಿಸ್ಕೊಂಡಿದ್ದೀನಿ. 1 ಎಕರೆ 2 ಗುಂಟೆ ಜಮೀನಲ್ಲಿ ಬಾರ್ಡ್ರಲ್ಲಿ ನಾನು ತೆಂಗು ಹಾಕ್ಕೊಂಡಿದ್ದೀನಿ, ಟೀಕು ಹಾಕ್ಕೊಂಡಿದ್ದೀನಿ ಮತ್ತು ನಮಗೆ ಸಿಲ್ವರ್ ಹಾಕಿದ್ದೀನಿ. ಇದರಿಂದ ನಮಗೆ ತೆಂಗಿನಕಾಯಿ ಮನೆಗಾಗಷ್ಟು ತೆಂಗಿನಕಾಯಿ ಸಿಗ್ತದೆ, ಬೇರೆ ಮಾರಾಟಕ್ಕೂ ಸಿಗುತ್ತೆ, ನಮಗೆ ಕೊಂಬರಿ ಸಿಗುತ್ತೆ, ನಮಗೆ ಮನೆಗೆ ಬಳಸೋಂಥ ಮೇವು ಆಗುತ್ತೆ. ಏನು ಅಂದರೆ, ನಾವು ಒಲೆ ಉರಿಸ್ಬೇಕಾದ್ರೆ ನಮಗೆ ತೆಂಗಿನ ಮರದಿಂದ ನಮ್ಗೆ ಒಳ್ಳೆ ರೆಕ್ಕೆ, ಒಂಬಾಳೆ ಮತ್ತು ಕಾಯಿ ಸುಲಿದ ಮೊಟ್ಟೆ ಇದೆಲ್ಲನೂ ನಮಗೆ ಒಂದು ಉಪಯೋಗ. ಬೆಳೆದಿರೋಂಥದ್ದು ತೆಂಗಿನ ಮರ ಅಂದರೆ ನಮ್ಮ ಅನುಭವ ಪ್ರಕಾರನೇ ನಾನೇ ಸ್ವಂತ ಸಸಿ ಮಾಡಿರೋಂಥ ಇದು ತೆಂಗಿನ ಮರ. ಆದ್ದರಿಂದ ಇದು ಒಳ್ಳೆ, ನಾವು ತೆಂಗಿನ ಮರ ಮಾಡಬೇಕಾದ್ರೆ ಏನು ಇದಕ್ಕೇನು ಕಸಿ ಇಲ್ಲ, ಇದು ನ್ಯಾಚುರಲ್ಲಾಗಿ ಪರಿಸರದಲ್ಲಿ ಹಿಂದ್ಲಿಂದ ಬಂದಿರೋಂಥದ್ದು. ಇದು ವೈಜ್ಞಾನಿಕವಾಗಿ ಬೆಳೆಯೋಂಥ ತೆಂಗಿನ ಮರ. ಅದರಿಂದ ಇದು ತೆಂಗು ಒಳ್ಳೆ ಕ್ವಾಲಿಟಿ ಚೆನ್ನಾಗಿರೋಂಥದ್ದು, ಒಳ್ಳೆ ಕಾಯಿ ಬಿಡೋಂಥದ್ದು ನೋಡಿ ಅದ್ರಾಗ ಆರಿಸ್ಕೊಂಡು ನಾವು ಒಂದು ಸಸಿ ಮಾಡಿದಾಗ ನಾವು ಅದೂ ಅಷ್ಟೇ ನಮಗೆ ಒಳ್ಳೆ ಫಲ ಕೊಡ್ತದೆ. ಅದರಿಂದ ತೆಂಗೆಲ್ಲ ಏನು ನಮಗೆ ಒಳ್ಳೆಯ ಲಾಭನೇ. ಅದರಿಂದ ತೆಂಗು ಅಷ್ಟೇ ಎಲ್ಲರೂ ಬಾರ್ಡ್ರಲ್ಲಿ ಆಗಲಿ ಮನೆಗೊಂದೊಂದು 2 ಆದರೂ ತೆಂಗಿನ ಮರ ಮಾಡ್ಕೊಂಡ್ರೆ ಅವ್ರ ಮನೆಗಾಗಷ್ಟಾದ್ರೂ. ಹೈನುಗಾರಿಕೆ ಅಂದರೆ ರೈತರಿಗೆ ಗೊತ್ತೇ ಇಲ್ಲ. ಕೆಲವರು ಹೈನುಗಾರಿಕೆ ಮಾಡೋದು ಲಾಸು ಅಂತ ಹೇಳ್ತಾರೆ. ನಿಜವಾಗಿ ಯಾವುದೇ ಕಾರಣಕ್ಕೂ ಲಾಸ್ ಅಲ್ಲ. ನಮಗೆ ಮನೆಗೆ ಫಸ್ಟು ನಮಗೆ ಆರೋಗ್ಯಕ್ಕೆ ಬೇಕಾಗುವಂಥ ಹಾಲು ಸಿಗ್ತದೆ. ಆಮೇಲೆ ನಮಗೆ ಒಳ್ಳೆ 15-16 ದಿನಕ್ಕೆ ನಮಗೆ ದುಡ್ಡು ಬರುತ್ತೆ. ಆದ್ದರಿಂದ ನಾವು ಲಾಭನೇ ಅಂತ ಹೇಳ್ಬೋದು. ಕೆಲವ್ರು ಏನು ಮಾಡ್ತಾರೆ, ಹೈನುಗಾರಿಕೆ ಲಾಸು ಅಂತ ಹೇಳ್ತಾರೆ. ಅದರಿಂದ ಯಾವುದೇ ಕಾರಣಕ್ಕೂ ಲಾಸ್ ಇಲ್ಲ. ಹೈನುಗಾರಿಕೆ ಮಾಡಿದಾಗ ನಮ್ಮ ಆರ್ಥಿಕ ಮಟ್ಟ ಸುಧಾರಿಸ್ಕೊಬೋದು. ಒಂದು ಹಸು ಕರ ಆಗ್ತು ಅಂತಂದರೆ ಅದು ಒಂದು ವರ್ಷದಲ್ಲಿ ಸುಮಾರು ಒಂದು 50,000 ರೂಪಾಯಿ ತನಕ ದುಡಿಮೆ ಮಾಡ್ತದೆ. 50,000ದಲ್ಲಿ ನಮಗೆ ಒಂದು ಖರ್ಚು ಒಂದು
ಒಂದು 30,000 50,000 ಹೊಡೆದಾಗ ಒಂದು 20,000 ಖರ್ಚು ಬರ್ತದೆ, 30,000 ಉಳಿತದೆ. ಅದರಿಂದ ಒಂದು ಹೆಣ್ಗಾರ ಕೊಡ್ತು ಅಂತಂದರೆ ನಮಗೆ ಒಂದು ಹೆಣ್ಗಾರ ಕೊಡ್ತು ಅಂದರೆ ನಮಗೆ ಅದೊಂದು ಒಂದು ವರ್ಷ ಸಾಕಾಣಿಕೆ ಮಾಡಿದಾಗ ನಮಗೆ ಫಲ ಆಗುತ್ತೆ. ಅದು ಮಾರಾಟ ಮಾಡಿದಾಗ ನಮ್ಗೆ ದುಡ್ಡಾಗುತ್ತೆ. ಮತ್ತು ಅದರಿಂದ ನಮಗೆ ಗೊಬ್ಬರ ಇದಾಗುತ್ತೆ. ನಾವು ಕೆಲಸಕ್ಕೆ ಹೋಗದೆ ಅಂಥವ್ರು ಕೆಲಸಕ್ಕೆ ಹೋಗ್ಬೇಕಾದ್ರೆ ಅವ್ರು ಒಂದು ತಿಂಗಳು ಕಾಯ್ಬೇಕಾಗ್ತದೆ. ಒಂದು ದುಡಿಮೆ ಮಾಡ್ಬೇಕಂದ್ರೆ, ದುಡ್ಡು ನೋಡ್ಬೇಕಂದ್ರೆ ನಾವು ಈ ಹೈನುಗಾರಿಕೆಯಲ್ಲಿ 16-17 ದಿನದೊಳಗಡೆ ದುಡ್ಡು ನೋಡ್ಬೋದು. ನಾವು ನಮ್ಮ ಸಂಸಾರ ಸಾಕ್ಬೋದು. ಅದರಿಂದ ಹೈನುಗಾರಿಕೆ ಯಾವುದೇ ಕಾರಣಕ್ಕೂ ಹೈನುಗಾರಿಕೆ ಮಾಡಿದಾಗ ನಮಗೆ ಒಂದು ಕೆಲಸ ಅಂತ ಇರುತ್ತೆ. ಒಂದು ನಾವು ಹತ್ತ ಹೋಗೋಕ್ಕಾಗಲ್ಲ. ಅದರ ಟೈಮ್ನಲ್ಲಿ ನಾವು ಕೆಲಸ ಮಾಡ್ಕೊಂಡ್ರೆ ನಮ್ಗೆ ಒಳ್ಳೆಯ ಉಪಯೋಗ. ಹೈನುಗಾರಿಕೆ ಮಾಡಿದ್ರೆ ಅದ್ರಾಗ ತುಂಬ ಲಾಭ ಐತೆ. ಹೆಣ್ಮಕ್ಳು ಎಲ್ಲ ಮಾಡಬೇಕು, ಒಂದೇ ಮಾಡಿರೂ ಆಗಲ್ಲ. ಎಲ್ಲ ಮಾಡಿ ಕೋಳಿ, ಹಸು, ಮೇಕೆ, ಹಸುಗಳು ಎಲ್ಲ ಕುರಿ ಎಲ್ಲ ಸಾಕಾಣಿಕೆಯನ್ನು ಮಾಡಬೇಕು. ಕೃಷಿ ಬೇಸಾಯ ಎಲ್ಲ ಮಾಡಿದ್ರೆ ಅದ್ರಾಗೂ ಲಾಭ ಐತೆ. ಒಂದರಿಂದ ಏನು ಲಾಭ ಇಲ್ಲ. ಎಲ್ಲ ಮಾಡಿ ನಾವು ಕೃಷಿ, ರಾಗಿ, ಜೋಳ ಎಲ್ಲ ಮಾಡಿ ನಾವು ಹಸು ಸಾಕಾಣಿಕೆ ಎಲ್ಲ ಮಾಡಿ, ಜೇನು ಸಾಕಾಣಿಕೆ ಎಲ್ಲ ಮಾಡಿ ನಾವು ಅದ್ರಾಗೆ ನಾವು ಮುಂದುವರೆದಿರೋದು. ಎಲ್ಲ ರೈತರುಗಳು ಎಲ್ಲ ಮಾಡಬೇಕು. ಒಂದರಿಂದ ಏನು ಇದಿಲ್ಲ. ಹೆಣ್ಮಕ್ಳುಗಳು ಎಲ್ಲ ರೈತರಿಗೆ ಗೊತ್ತೇ ಇಲ್ಲ. ಕೆಲವರು ರೈತರಿಗೆ ಅಜಾಲದಿಂದ ನಮಗೆ ಒಳ್ಳೆ ಹಸಿಗೆ ಹಾಕಿದಾಗ ಫ್ಯಾಟ್ ಜಾಸ್ತಿ ಬರುತ್ತೆ. ಅದರಿಂದ ನಾವು ಹಸಿಗೆ ಹಾಕ್ಬೋದು. ಮತ್ತು ಕುರಿ ಸಾಕಾಣಿಕೆ ಮಾಡೋರು ಕುರಿಗೆ ಹಾಕ್ಬೋದು, ಮಲ ಸಾಕಾಣಿಕೆ ಮಾಡೋರು ಮಲಕ್ಕೆ ಹಾಕ್ಬೋದು, ಕೋಳಿಗೆ ಹಾಕ್ಬೋದು. ಇವೆಲ್ಲ ಮಾಡ್ಕೊಂಡಾಗ ನಮ್ಗೆ ಅಜಾಲನೂ ತುಂಬ ಲಾಭನೇ ಅಂತ ಹೇಳ್ಬೋದು. ಕೆಲವರು ಅಜಾಲ ಅಂದರೆ ಗೊತ್ತಿಲ್ಲ ಯಾವ ಥರ ಬೆಳೀತದೆ ಹೆಂಗೆ ಅನ್ನೋದು. ಇದು ನಾವು ಒಂದು 2 ತೊಟ್ಟಿ ಮಾಡ್ಕೊಂಡಿದ್ದೀನಿ. ರೈತರಿಗೆ ಸಾಕಾಗಷ್ಟು ನಾನು ಕೊಡ್ತಾಯಿರ್ತೀನಿ. ನನ್ನ ಕೋಳಿಗಳಿಗೆ, ಕುರಿಗೆ ಇವಕ್ಕೆಲ್ಲ ಕೊಡ್ತಾಯಿದ್ದೀನಿ. ಅಂದರೆ ನಾವು ಎರೆಹುಳು ಗೊಬ್ಬರ ಮಾಡ್ಕೊಬೋದು. ನಾವು ಹಸು ಸಾಕಾಣಿಕೆ ಮಾಡಿದಾಗ ಎರೆಹುಳು ಗೊಬ್ಬರ ಮಾಡ್ಕೊಂಡು ತುಂಬ ಈಜಿ. ಗೊಬ್ಬರ ನಾವು ಸಗಣಿ ವೇಸ್ಟು, ಈ ಹುಲ್ಲು, ಕಸ, ಕಡ್ಡಿ ಇದೆಲ್ಲ ಹಾಕ್ಕೊಂಡು ಒಂದು 2 ತೊಟ್ಟಿ ಮಾಡ್ಕೊಂಡಾಗ ನಮಗೆ ಎರೆಹುಳು ಗೊಬ್ಬರ ಆಗುತ್ತೆ. ಎರೆಹುಳು ಗೊಬ್ಬರ ಹಾಕಿದಾಗ ನಮ್ಮ ಬೆಳೆ ಚೆನ್ನಾಗಿ ಇಳುವರಿ ಬರ್ತದೆ, ಒಳ್ಳೆ ಕ್ವಾಲಿಟಿ ಇರ್ತದೆ. ಒಂದು ಸಾವಯವ ಕೃಷಿ ಥರನೂ ನಮಗೆ ಒಳ್ಳೆ ಇದಿರುತ್ತೆ. ನಮಗೆ ಇದರಿಂದ ಎರೆಹುಳು ಗೊಬ್ಬರ ಎಲ್ಲರೂ ಮಾಡ್ಕೊಂಡಾಗ ನಾವು ಮಾರಾಟನೂ ಮಾಡ್ಬೋದು. ಮಾರಾಟ ಮಾಡ್ಕೊಂಡಿದ್ದಂಥವ್ರು ನಮ್ಮ ಮನೆಗೆ ಆದ್ರೂ, ನಮ್ಮ ಬೆಳೆಗೆ ಆಗೋಷ್ಟಾದ್ರೂ ಎರೆಹುಳು ಗೊಬ್ಬರ ಮಾಡ್ಕೊಂಡು ಈ ಥರ ಎಲ್ಲ ಇದು ಮಾಡ್ಕೊಂಡಾಗ ಇದ್ರ ಜೊತೆಯಲ್ಲಿ ವ್ಯವಸಾಯ ಜೊತೆಯಲ್ಲಿ ಇನ್ನೊಂದ್ರೆ ಗೊತ್ತಿರಲ್ಲ. ಮುಜಂಡಿ ಜೇನು ಯಾವ ಥರ ಅಂತಂದ್ರೆ ಗೊತ್ತಿರಲ್ಲ. ಅದು ಮುಜಂಡಿ ನಮಗೆ ಏನು ಉಪಯೋಗ ಅನ್ನೋ ಗೊತ್ತಿಲ್ಲ. ಅದು ಅಂದರೆ ಸಣ್ಣ ಹೂವಿನಿಂದ ಕಲೆಕ್ಟ್ ಮಾಡಿರ್ತದೆ. ಅದರ ತುಪ್ಪ ತುಂಬ ಕ್ವಾಲಿಟಿ ಇರ್ತದೆ. ಅದು ರೇಟ್ ಬಂದು 1 kg ಬಂದು 1,000 ರೂಪಾಯಿ ತನಕ ಇರುತ್ತೆ. ಅದರಿಂದ ಮುಜಂಡಿ ಜೇನು ಸಾಕಾಣಿಕೆ ಮಾಡ್ಬೋದು. ಅದ್ರ ಜೊತೆಗೆ ತುಡುವೆ ಜೇನು, ಹೆಜ್ಜೇನು ಸಾಕೋಕ್ಕೆ ಬರೋಲ್ಲ, ಕೋಲ್ ಜೇನು ಸಾಕೋಕ್ಕೆ ಬರೋಲ್ಲ. ಅಂದರೆ ನಮಗೆ ತುಪ್ಪ ಸಿಗೋಂಥವು. ಅಂದರೆ ಜೇನು ಕೃಷಿ ಮಾಡಿದಾಗ ನಮಗೆ ರೈತರಿಗೆ ಪಾಲಿನೇಷನ್ ಮುಖ್ಯ. ಅದರಿಂದ ಪಾಲಿನೇಷನ್ ತುಂಬ ಆದ್ಯತೆ. ರೈತರು ಪಾಲಿನೇಷನ್ ಅಂದರೆ ಏನು ಅಂತ ಗೊತ್ತಿಲ್ಲ. ಜೇನುಗೂಡಿಲ್ಲ ಅಂದರೆ ನಮ್ಮ ಪ್ರಪಂಚನೇ ಉಳಿಯಲ್ಲ. ಅದರಿಂದ ಜೇನು ಸಾಕಾಣಿಕೆ ಮಾಡಿದ್ರೆ ರೈತನಿಗೆ ಒಳ್ಳೆಯ ಲಾಭ. ಅದು ಜೇನುತುಪ್ಪ, ಜೇನು ಹುಳ ಮಾರಾಟ ಮಾಡ್ಬೋದು, ಬಾಕ್ಸ್ ಮಾರಾಟ ಮಾಡ್ಬೋದು. ಮತ್ತು ಇನ್ನು PhD ಮಾಡೋಂಥವ್ರಿಗೆ, AG ಮಾಡೋಂಥವ್ರಿಗೆ ಇವ್ರಿಗೆಲ್ಲನೂ ನಾವು ಒಂದು ನಮ್ಮ ಅನುಭವ ಪ್ರಕಾರ ಪ್ರಾಕ್ಟಿಕಲ್ಲು, ಥಿಯರಿ ಎಲ್ಲ ಪಾಠ ಹೇಳ್ಕೊಡ್ಬೋದು. ಅದರಿಂದ ನಾನು ಜೇನು ಸಾಕಾಣಿಕೆ ನಮ್ಮ ತಾಯಿಯಿಂದ ಕಲ್ತ್ಕೊಂಡಂಥ ಖುಷಿ. ಇದು ನಾನೊಂದು 35 ವರ್ಷದಿಂದ ವ್ಯವಸಾಯ ಜೊತೆಯಲ್ಲಿ ಜೇನು ಕೃಷಿ ಮಾಡ್ತಾ ಇರೋದು. ಜೇನು ಕೃಷಿ ತುಂಬ ಲಾಭನೇ ನನಗೆ. ಅದರಿಂದ ನಾನು ಮುಂದಕ್ಕೆ ಬಂದಿದ್ದೀನಿ. ನನ್ನ ಮಕ್ಕಳನ್ನ ಓದಿಸೋದು, ನಮ್ಮ ಮನೆಗಿರೋಂಥ ಹೆಣ್ಣು ಮಕ್ಕಳಿಗೆಲ್ಲ ಒಡವುಗಳು, ಮದುವೆಗಳು ಇವೆಲ್ಲ ಇವ್ರ ಜೊತೆ ಒಳಗಡೆ ವ್ಯವಸಾಯ ಜೊತೆ ಜೇನು ಸಾಕಾಣಿಕೆ ಜೊತೆ ಒಳಗೆ ನಾನು ತುಂಬ ಮುಂದಕ್ಕೆ ಬಂದಿದ್ದೀನಿ. ಇದು ತುಡುವೆ ಜೇನು ಅಂತ. ಇದು ಎಲ್ಲರೂ ಸಾಕಾಣಿಕೆ ಮಾಡ್ಬೋದು. ಇದು ಹುಡುಗರು ಕೂಡ ಸಾಕಾಣಿಕೆ ಮಾಡ್ಬೋದು. ಜೇನು ಕೃಷಿಯಿಂದ ಎಲ್ಲ ಲಾಭ ಇದೆ. ನಮ್ಮ ದೊಡ್ಡಪ್ಪ ಅವರು 36 ವರ್ಷದಿಂದ ಜೇನು ಸಾಕಾಣಿಕೆ ಮಾಡ್ತಾವ್ರೆ. ನಮಗೂ ಕೂಡ ಜೇನು ಸಾಕಾಣಿಕೆ ಮಾಡೋದನ್ನ ಹೇಳ್ಕೊಡ್ತಾ ಇದ್ದಾರೆ. ಜೇನು ಕೃಷಿ ಎಲ್ಲರೂ ಮಾಡ್ಬೋದು. ಚಿಕ್ಕ ಮಕ್ಕಳು ಕೂಡ ಮಾಡ್ತೀವಿ. ನಾವು ಜೇನು ಹಿಡಿಯಕ್ಕೆ ಹೋಗ್ತೀವಿ. ಜೇನು ಸಾಕಾಣಿಕೆ ಎಲ್ಲಿ ಮಾಡಬೇಕು, ಯಾವ ಥರ ಮಾಡಬೇಕು, ಏನು ಮಾಡ್ಬೇಕು ಅನ್ನೋದು ಗೊತ್ತಿರಲ್ಲ ರೈತರು. ಮನೆ ಹತ್ರ ಕೆಲವ್ರು ಏನು ಮಾಡ್ತಾರೆ, ಜಾಗನೇ ಇಲ್ಲ ಅಂತಾರೆ. ಮನೆ ಮುಂದೆ ಇತ್ತಲು ಸ್ವಲ್ಪ ಜಾಗ ಇರೋ ಅಂಥ ಕಡೆ ಆದರೂ ಕೃಷಿ ಮಾಡ್ಬೋದು. ಜೇನು ಕೃಷಿ ತುಂಬ ಲಾಭ ಇದೆ. ಅದರಿಂದ ನೋಡಿರಿ, ನಾನು ಮನೆ ಹತ್ರನೇ ಎಷ್ಟು ಥರ ಇಟ್ಕೊಂಡಿದ್ದೀನಿ. ನಾನು ಬಾಕ್ಸ್ಗಳೆಲ್ಲ ಇಟ್ಕೊಂಡು
ಜೇನು ಸಾಕಾಣಿಕೆ ಮಾಡಿಕೊಂಡು ಇವೆಲ್ಲ ನಾನು ಜೇನುತುಪ್ಪ ಮಾರಾಟ ಮಾಡೋದು, ಜೇನುಹುಳ ಮಾರಾಟ ಮಾಡೋದು, ಟ್ರೈನಿಂಗ್ ಕೊಡೋದು, ಇವೆಲ್ಲನೂ ನನ್ನ ಅನುಭವ ಪ್ರಕಾರ ಮಾಡ್ತಾ ಇರೋದು. ನಾನು ಅಂದರೆ ಯಾವುದೇ ಥರದ ತರಬೇತಿ ಇಲ್ಲ, ತರಬೇತಿ ಇಲ್ದಿರೇ ನಾನು ಅವಲಂಬಿಸ್ಕೊಂಡಿದ್ದೀನಿ. ಅದರಿಂದ ರೈತರು ಜೇನು ಕೃಷಿಯಿಂದ ತುಂಬ ಲಾಭ ಇದೆ ರೈತರಿಗೆ. ಅಂದರೂ ರೈತನಿಗೆ ಮಿತ್ರ ಅದು ಜೇನು ಕೃಷಿ. ಜೇನು ಕೃಷಿ ಅಂದರೆ ನಮಗೆ ಪರಾಗಸ್ಪರ್ಶ ಇರ್ತದೆ, ಅದರಿಂದ ನಮಗೆ ಜೇನುತುಪ್ಪ ಬರ್ತದೆ, ಬೆಳೆ ಇಳುವರಿ ಬರ್ತದೆ. ಇದೆಲ್ಲ ಜೇನುಮೇಣ ಇವೆಲ್ಲ ನಮಗೆ ಬರೋಂಥ ಲಾಭ. ಇದು ತುಂಬ ಬಿಡುವಿನ ಸಮಯದಲ್ಲಿ ಮಾಡೋಂಥ ಜೇನು ಕೃಷಿ. ಅಂದರೆ ಏನು ಮಾಡ್ತಾರೆ ಅಂದರೆ, ಜೇನು ಸಾಕಾಣಿಕೆ ಮಾಡಬೇಕಾದ್ರೆ ಟೈಮ್ ಬೇಕಪ್ಪ ಅಂತಾರೆ. ಆ ಥರ ಅಲ್ಲ, ಬೇರೆ ಥರ ಅಲ್ಲ. ಇದು ನಮ್ಮ ಬಿಡುವಿನ ಸಮಯದಲ್ಲಿ ಮಾಡೋಂಥ ಕೃಷಿ. ಇದು ಜೇನುಹುಳ ಚುಚ್ಚೋದೊಂದು ಭಯ, ಅದರಿಂದ ಚುಚ್ಚೋಂಥದ್ದೊಂದು ಭಯ ಇಲ್ಲ ಅಂತಂದರೆ ಎಲ್ಲರೂ ಮಾಡ್ಬೋದು ಕೃಷಿ, ಜೇನು ಕೃಷಿ. ಇದರಿಂದ ಎಲ್ಲ ನನ್ನ ಅನುಭವ ಪ್ರಕಾರನೇ ಇದೆಲ್ಲ ನಾನು ಮಾಡ್ತಾ ಇರೋದು. ಇದೆಲ್ಲ ವೀಕ್ಷಣೆ ಮಾಡ್ತಾಯಿದ್ದೆ. ನೋಡಿರಿ, ಈಗ ಪರಿಸರದಲ್ಲಿರೋಂಥ ಜೇನುಗಳು ಯಾವ್ಯಾವ ಥರ ಇರ್ತದೆ ಅದನ್ನೆಲ್ಲ ಸೇರಿಸೋದು, ಏನೇನು ಇರ್ತದೆ, ಸೋರೆಕಾಯಿ, ತೆಂಗಿನ ಮರ, ಈ ಮಡಿಕೆ, ಕುಂಡ, ಇವೆಲ್ಲವೂ ಅಷ್ಟೇ ಜೇನು ಕೃಷಿ ಮಾಡೋಂಥವ್ರು ಇದು ಪರಿಸರದಲ್ಲಿರೋಂಥದ್ದನ್ನ ಮಾಡ್ತಾ ಇರೋದು. ಇವೆಲ್ಲ ಪರಿಸರದಲ್ಲಿ ಇರೋಂಥವು ತೆಗೆದು ಅವನ್ನ ನಾವು ಸಾಕಾಣಿಕೆ ಮಾಡಿ ಅದರಿಂದ ನಾವು ಬಾಕ್ಸಾಗಿ ಸಾಕಿ ಅದ್ರಾಗ ತುಪ್ಪ ತೆಗೆದು ಇವೆಲ್ಲ ಮಾಡಿದಾಗ ನಮಗೆ ಸಾಕಷ್ಟು ಲಾಭನೇ ಅಂತ ಹೇಳ್ಬೋದು. ಈ ಪರಿಸರದಲ್ಲಿ ಏನು ಮಾಡ್ತಾರೆ ಅಂದರೆ ರೈತರು ಕಿತ್ತು ಹಾಳು ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಹಾಳು ಮಾಡಬಾರ್ದು. ಜೇನುಗೂಡು ನಮಗಿದ್ರೆ ಒಳ್ಳೆ ತುಂಬ ನಮಗೆ ರೈತರಿಗೆ ಆದಾಯ. ಅದರಿಂದ ಬೆಳೆ ಇಳುವರಿ ಜಾಸ್ತಿ ಬರ್ತದೆ. ಅದರಿಂದ ಜೇನನ್ನ ಯಾವುದೇ ಕಾರಣಕ್ಕೂ ಸುಡೋದು ಇದೆಲ್ಲ ಮಾಡಬಾರ್ದು. ಇದಕ್ಕೆಲ್ಲ ಸಲಕರಣೆಗಳಿವೆ. ನಾನೇ ತರಬೇತಿ ಕೊಡ್ತೀನಿ ಎಲ್ಲರಿಗೂ ಅಷ್ಟೇ. ಇದರಿಂದ ನಾವು ರೈತರು ಎಲ್ಲ ಒಂದು ಆರ್ಥಿಕ ಮಟ್ಟ ಜೇನು ಕೃಷಿಯಿಂದನೇ ಒಂದರಿಂದ ಒಂದು ವ್ಯವಸಾಯ ಜೊತೆಯಲ್ಲಿ ಇದೆಲ್ಲ ಮಾಡಿದಾಗ ನಮಗೆ ತುಂಬ ಲಾಭ. ಸಾಕಾಣಿಕೆ ಮಾಡಿದ ನಾಟಿ ಕೋಳಿ ಸಾಕಾಣಿಕೆ ಮಾಡ್ಬೋದು. ಕೋಳಿ ಸಾಕಾಣಿಕೆ ಮಾಡಿದ ಮೊಟ್ಟೆ ತಿನ್ಬೋದು. ನಮಗೆ ಒಳ್ಳೆಯ ಪೌಷ್ಟಿಕ ಆಹಾರ ಮೊಟ್ಟೆಯಿಂದ. ನಮಗೆ ಕೋಳಿ ಮಾರಾಟ ಮಾಡ್ಬೋದು. 1 kg ಬಂದು 250 ರೂಪಾಯಿ ಇರ್ತದೆ kg. ಅದರಿಂದ ನಾವು ಮನೆಯಲ್ಲಿ ವೇಸ್ಟ್ ಆಗೋಂಥದ್ದು ಅನ್ನ, ಹಿಟ್ಟು ಇವೆಲ್ಲ ವೇಸ್ಟ್ ಆದಾಗ ವೇಸ್ಟ್ ಹಾಕ್ಬೋದು. ಇಲ್ಲ ನಮ್ಮ ವ್ಯವಸಾಯ ಜೊತೆ ಬೆಳೆಯೋಂಥ ಇದರಲ್ಲಿ ವೇಸ್ಟ್ ರಾಗಿ ಸಿಗುತ್ತೆ, ಜೋಳ ಸಿಗುತ್ತೆ, ಅಕ್ಕಿ, ಇವೆಲ್ಲ ವೇಸ್ಟಾಗಿ ಸಿಗೋಂಥವನ್ನ ಹಾಕ್ಕೊಂಡು ಮಾಡಿದಾಗ ನಾವು ಕೋಳಿ ಸಾಕಾಣಿಕೆ ಮಾಡಿದ್ರೆ ಕೋಳಿಯಿಂದನೂ ಲಾಭ. ನಮಗೆ ಒಂದು ಪರಿಸರದಲ್ಲಿ ನಮ್ಮ ಮನೆ ಹತ್ರ ನೋಡೋಕ್ಕೂ ಚೆನ್ನಾಗಿರ್ತದೆ. ಆದ್ದರಿಂದ ಕೋಳಿ ಸಾಕಾಣಿಕೆನೂ ಇವೆಲ್ಲ ಜೊತೆಯಲ್ಲಿ ಇವು ಗಿಳಿ ಕೋಳಿ ಅಂತ ನಮಗೆ ಸೆಕ್ಯೂರಿಟಿ ಥರ. ಇವು ಮನೆ ಹತ್ರ ಸಾಕಿದಾಗ ನಮ್ಗೆ ಹುಳ ಬಿಟ್ರೆ ಹಾವು ಪಾವು ಬಂದರೆ ಎಲ್ಲ ತಿಂದಾಗ್ತವೆ. ಕೋಳಿ ನಾವು ಸಾಕಿದಾಗ ನಮಗೆ ಒಳ್ಳೆ ಚೆನ್ನಾಗಿರ್ತದೆ ನೋಡೋಕ್ಕೂ. ಇದು ಥರ ಸಮಗ್ರ ಕೃಷಿ ಜೊತೆಯಲ್ಲಿ ಇವೆಲ್ಲ ಉಪಕಸವಾಗಿ ಮಾಡೋಂಥವು. ಇವೆಲ್ಲ ಮಾಡಿದಾಗ ನಿಜವಾಗಿ ನಮಗೆ ಆರ್ಥಿಕ ಮಟ್ಟ ಲಾಭ ಅಂತ. ಕುರಿ ಸಾಕಾಣಿಕೆ ಅಂದರೆ ಏನು ಮಾಡಬೇಕು ಅಂದರೆ ದೊಡ್ಡ ಪ್ರಮಾಣದಲ್ಲಿ ಮಾಡೋದಲ್ಲಿ ಲಾಸೇ. ಸ್ವಲ್ಪ ಚಿಕ್ಕ ಪ್ರಮಾಣದಲ್ಲಿ, ಸಣ್ಣ ಪ್ರಮಾಣದಲ್ಲಿ ಒಂದು 2-3 ಕುರಿ ಸಾಕಾಣಿಕೆ ಮಾಡಿದಾಗ ನಾವು ಚೆನ್ನಾಗಿ ಸಾಕ್ಬೋದು. ಒಳ್ಳೆ ಇದಿರ್ತದೆ ನೋಡಿರಿ. ಇವೆಲ್ಲ ಭದ್ರತೆಯೂ ಅಷ್ಟೇ ನಾವು ಮಾಡಿರೋಂಥದ್ದು. ಇವೆಲ್ಲ ಅಷ್ಟೇ. ಈಗ ಕೋಳಿಗೆ
ಕುರಿಗೆ ಇವೆಲ್ಲ ನೋಡಿರಿ ಯಾವ ಥರ ಮಾಡಿದ್ದೀನಿ. ಇವಿರೋಂಥ ಮನೆ ವೇಸ್ಟು ಇದು ಅಡಿಕೆ ದೆಬ್ಬೆ ಇರ್ತದೆ, ಇದ್ರಾಗೆಲ್ಲ ನಾನು ಮಾಡ್ಕೊಂಡು ಮನೆ ಹತ್ರನೇ ಯಾವುದೇ ಕಾರಣಕ್ಕೂ ಮೇಯಕ್ಕೆ ಬಿಡಲ್ಲ. ಅದರಿಂದ ನಾನು ಕುರಿನೂ ಸಾಕಾಣಿಕೆ ಮಾಡ್ತಾಯಿದ್ದೀನಿ. ಇದರಿಂದ ತುಂಬ ಲಾಭ. ಒಂದು ವರ್ಷ ಮೇಯಿಸಿದ್ರೆ ಸಾಕು, ನಾವು ಹಾಕಿದಂಥ ಬಂಡವಾಳದಲ್ಲಿ ಅರ್ಧ ನಮಗೆ ಲಾಭ ಬರ್ತದೆ. ಇದು ನಮಗೆ ಒಂದು ಲಾಭನೇ ಅಂತ ಇದು ಮಾಡ್ಬೋದು. ಇದ್ರ ಜೊತೆಗೆ ಹೈನುಗಾರಿಕೆ ಇದು ಮಾಡ್ತಾಯಿದ್ದೀನಿ. ಸ್ಕೂಲು ಅಷ್ಟೇ, ನಾವು 2-3 ಮನೆ ಸಾಕಾಣಿಕೆ ಮಾಡಬೇಕು. ದೊಡ್ಡ ಪ್ರಮಾಣದಲ್ಲಿ ಮಾಡಿದಾಗ ನಿಜವಾಗಿ ಲಾಸೇನೆ. ಅದಕ್ಕೆ ಆಗಷ್ಟು ದೊಡ್ಡ ಪ್ರಮಾಣದ ಮಾಡೋ ಕೆಲವರು ಅವ್ರು ಕುಡಿಯೋಷ್ಟು ನೀರು ಸಹ ಕೊಡೋ ಶಕ್ತಿ ಇರೋಲ್ಲ ಕೆಲವರು. ಅದರಿಂದ ಹೈನುಗಾರಿಕೆ ಲಾಸು ಅಂತಾರೆ. ಸಣ್ಣ ಪ್ರಮಾಣದಲ್ಲಿ 2-3 ಒಬ್ಬ ರೈತ ಒಂದು 3-4 ಕಸ ಕಟ್ಕೊಂಡ್ರೆ ತುಂಬ ಲಾಭನೇ. ಅದರಿಂದ ಒಂದು ಕರ ಕೊಡ್ತದೆ, ಕರಿನಾಗ ಲಾಭ, ನಮಗೆ ಗೊಬ್ಬರದ ಲಾಭ, ಇವೆಲ್ಲ ತುಂಬ ಲಾಭ ಅಂತ. ನಾನು ಮುಸ್ಕಿನ ಜೋಳ ಹಾಕ್ತಾಯಿದ್ದೀನಿ. ಮುಸ್ಕಿನ ಜೋಳನೂ ನನ್ನ ಜಮೀನು ಅಲ್ದಿರನೇ ಬೇರೆ ಜಮೀನು ಲೀಜು ಮಾಡ್ಕೊಂಡು ಮುಸ್ಕಿನ ಜೋಳ ಬೆಳಿತೀನಿ. ಮುಸ್ಕಿನ ಜೋಳದಲ್ಲಿ ನನಗೆ ಸುಮಾರು ಅಂದರೆ ಒಂದು ಎಕರೆಗೆ ಒಂದು 20 ಕ್ವಿಂಟಲ್ ಬಂತು ಅಂತಂದರೆ ನಮಗೆ ಅದರಲ್ಲಿ ಒಂದು 10 ಅರ್ಧ ಆದರೂ ಲಾಭ ಬರ್ತದೆ. ಇದು ರೈತರು ಏನು ಮಾಡ್ತಾರೆ, ಕೃಷಿನೇ ಲಾಸು ಅಂತ ಹೇಳ್ತಾರೆ. ಯಾವುದೇ ಕಾರಣಕ್ಕೂ ಕೃಷಿಯಿಂದ ಲಾಸ್ ಆಗೋಲ್ಲ. ಕೃಷಿ ಮಾಡಿದಂಥವ್ರು ಏನು ತಿನ್ಬೇಕು, ನಾವು ರೈತರು ಏನು ದುಡ್ಡು ಹಣ ಎಲ್ಲನ ನಾವು ದುಡ್ಡನ್ನ ತಿನ್ನೋಕ್ಕಾಗುತ್ತೆ. ಅದರಿಂದ ಕೃಷಿ ಮಾಡಿದ್ರೆ ತುಂಬ ನಮಗೆ ಆದಾಯನೇ. ಯಾರೂ ಅಷ್ಟೇ ನಮ್ಮ ಮಂತನದಿಂದ ಬಂದಿರೋಂಥದ್ದು ಕೃಷಿ. ಆದ್ದರಿಂದ ಕೃಷಿ ಎಲ್ಲರೂ ಮಾಡಬೇಕು ಅಂತ ನನ್ನ ಇಷ್ಟ. ಅದರಿಂದ ನಾನು ತುಂಬ ಆಸಕ್ತಿಯಿಂದ ನಮ್ಮ ಇರೋಂಥ ಹುಡುಗರಿಗೆ, ನಮ್ಮ ತಮ್ಮನ ಮಕ್ಕಳಿಗೆ, ಅವ್ರಿಗೆಲ್ಲನೂ ನನ್ನ ಅನುಭವನೇ ಅವ್ರಿಗೆಲ್ಲ ನಾನು ಹಂಚ್ಕೊತಾ ಇದ್ದೀನಿ. ಆದ್ದರಿಂದ ನಮ್ಮ ಹುಡುಗರು ಅಷ್ಟೇ ನನ್ನ ಜೊತೆಲಿ ನಾನು ಮಾಡೋದು ನೋಡಿ ಅವರು ನಮ್ಮ ದೊಡ್ಡಪ್ಪ ಮಾಡ್ತಾನೆ, ನಾವು ಮಾಡ್ಬೇಕು ಅನ್ನೋದ್ರ ಬಗ್ಗೆ ಅವರು ಮುಂದೆಲ್ಲ ನಮ್ಮ ಜೊತೆಯಲ್ಲಿ ಮಾಡ್ತಾಯಿದ್ದಾರೆ. ಅದರಿಂದ ಅವರೂ ಸಹ ಕೃಷಿ ಮಾಡಿರಿ ಅಂತ ನಾನು ಅವ್ರಿಗೆಲ್ಲ ಹೇಳ್ತಾಯಿದ್ದೀನಿ. ಅವನು ಸ್ವಲ್ಪ ಅವನ ಅನುಭವನೂ ಹಂಚ್ಕೊ. ನಾವು ಎಲ್ಲ ಮುಸ್ಕಿನ ಜೋಳ ಹಾಕಿದ್ದೀವಿ. ನಾವು ಕೂಡ ಮುಸ್ಕಿನ ಜೋಳದಲ್ಲಿ ಬೆಳೆ ಬೆಳೆಯುತ್ತೀವಿ. ನಾವು ಎಲ್ಲ ಮುಸ್ಕಿನ ಜೋಳವನ್ನು ತಿನ್ನುತ್ತೀವಿ. ಎಲ್ಲ ಥರವೂ ಮಿಶ್ರ ಬೇಸಾಯ ಮಾಡ್ತೀವಿ, ಎಲ್ಲ ಮಾಡ್ತೀವಿ ನಾವು ಹುಡುಗರು. ಅಂತಂದರೆ ನಮಗೆ ಮನೆ ಬೇಕಾಗಷ್ಟು ಆಹಾರ ಭದ್ರತೆ ಮಾಡ್ಕೊಬೇಕು. ಆಹಾರ ಅಂದರೆ ನಮಗೆ ಬೇಕಾಗೋಂಥದ್ದು ಮೆಣಸಿನ್ಕಾಯಿ ಆಗ್ಬೋದು, ತೊಗರಿಕಾಳು ಆಗ್ಬೋದು, ಮತ್ತು ಅಳಸಂಡೆ ಆಗ್ಬೋದು, ಉದ್ದ ಆಗ್ಬೋದು, ಹೆಸ್ರು ಆಗ್ಬೋದು, ಸಾಸಿವೆ ಆಗ್ಬೋದು. ಇವೆಲ್ಲ ಅಂದರೆ ಸಮಗ್ರ ಕೃಷಿ ಜೊತೆಯಲ್ಲಿ ಸ್ವಲ್ಪ ಜಮೀನು ಇದರಲ್ಲಿ ಸಣ್ಣ ಪ್ರಮಾಣದಲ್ಲಿ ನಾವು ಇದನ್ನೆಲ್ಲ ಬೆಳ್ಕೊಬೇಕು. ಬೆಳ್ಕೊಂಡಾಗ ನಮ್ಮ ಸಂಸಾರಕ್ಕೆ ಫಸ್ಟು ಆದ್ಯತೆ ನೋಡ್ಕೊಬೇಕು. ಸಂಸಾರಕ್ಕೆ ಆದಮೇಲೆ ನೆಕ್ಸ್ಟು ಬೇರೆ ಮುಂದಕ್ಕೆ ಹೋದಾಗ ಸಣ್ಣ ಪ್ರಮಾಣದಿಂದ ದೊಡ್ಡಕ್ಕೆ ಹೋದಾಗ ಯಾವುದೇ ಕಾರಣಕ್ಕೂ ಯಾರೂ ಲಾಸ್ ಆಗೋಲ್ಲ, ರೈತರು ಲಾಸ್ ಆಗೋಲ್ಲ, ಏನೂ ತೊಂದರೆ ಇಲ್ಲ. ಅದರಿಂದ ನಾನು ಈಗ ಚಿಕ್ಕ ಪ್ರಮಾಣದಲ್ಲಿ ಚಿಕ್ಕದಾಗಿ ಮೆಣಸಿನ ಗಿಡ ನೋಡಿರಿ ಯಾವ ಥರ ಇದೆ. ಈ ಮೆಣಸಿನ ಗಿಡ ಮೆಣಸಿನ ಗಿಡ ಅಂದರೆ ಇಷ್ಟು ಉಣ್ಕೊಂಡಿದ್ದೀನಿ. ನಮ್ಮ ಮನೆಗೆ ಸಾಕಾಗಷ್ಟು ಮೆಣಸಿನ್ಕಾಯಿ ಆಗುತ್ತೆ. ಏನು ಬೇನು ಎಕರೆಗಟ್ಟಲೆ ಬೆಳ್ಕೊಬೇಕಾಗಿಲ್ಲ, ಏನಿಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ. ಇದು ಒಂದು ಗಿಡದಲ್ಲಿ ಸುಮಾರು ಅಂದರೆ ನಮಗೆ ಒಂದು ಅರ್ಧ kg ಹಸಿಕಾಯಿ ಇದೆ ಇವತ್ತು. ಇದು ಹಣ್ಣಾದ ಮೇಲೆ ನಮಗೆ ಒಂದು 1/4 kg ಅಷ್ಟು ಆಗುತ್ತೆ. ಒಂದು 3-4 kg ನಮಗೆ ಮೆಣಸಿನ್ಕಾಯಿ ಆದರೆ ಒಂದು ವರ್ಷಕ್ಕೆ ಪೂರ್ತಿ ಆಗುತ್ತೆ. ಅದನ್ನು ಖಾರ ಪುಡಿ ಮಾಡ್ಕೊಬೋದು. ಆವಾಗ ನಮಗೆ ಲಾಸ್ ಆಗೋಲ್ಲ, ನಮಗಿನ್ನ ಖರ್ಚು ಕಡಿಮೆ ಆಗುತ್ತೆ. ಅದರಿಂದ ಮತ್ತು ತೊಗರಿ ಅಂದರೆ ಗೊತ್ತೇ ಇರೋಲ್ಲ, ರೈತರಿಗೆ ಗೊತ್ತಿಲ್ಲ. ತೊಗರಿ ಕಾಳು ಬೆಳ್ಕೊಬೋದು. ತೊಗರಿ ಕಾಳು ಅಷ್ಟೇ ನಮ್ಮ ಮನೆಗಾಗಷ್ಟು ತೊಗರಿ ಕಾಳನ್ನ ನಾವೇ ಇಲ್ಲಿ ಬೆಳ್ಕೊತಾ ಇದ್ದೀವಿ. ನೋಡಿರಿ ಇದು ಎಷ್ಟು ಯಾವ ಥರ ಇದೆ, ಯಾವ ಥರ ಹೆಂಗೆ ಬೆಳ್ಕೊಬೋದು. ಸಾಲು ಪ್ರಮಾಣದಲ್ಲಿ ಸ್ವಲ್ಪ ಮಟ್ಟಿಗೆ ಬೆಳ್ಕೊಬೋದು. ನೋಡಿರಿ ಯಾವ ಥರ ಒಂದು 4-5 ಸಾಲು ಮಾಡ್ಕೊಂಡಿದ್ದೀವಿ. ಅಂದರೆ ಚಿಕ್ಕದಾಗಿದೆ. 1 ಎಕರೆ 2 ಗುಂಟೆ ಜಮೀನಲ್ಲಿ ಎಲ್ಲ ಅವಲಂಬಿಸ್ಕೊಬೇಕು. ಒಂದು ಕಡೆ ಮೆಣಸಿನ ಗಿಡ, ಒಂದು ಕಡೆ ತೊಗರಿ ಗಿಡ, ಇನ್ನೊಂದು ಕಡೆ ಅವರೆ ಗಿಡ, ಇನ್ನೊಂದು ಕಡೆ ನಮಗೆ ಬೇಕಾಗಂಥ ಅಳಸಂಡೆ, ಅವರೆ ಎಲ್ಲನೂ ಅಷ್ಟೇ ಬೆಳ್ಕೊಂಡಾಗ ನಮಗೆ ಒಳ್ಳೆ ಉಪಯೋಗ. ರೈತರು ಏನು ಮಾಡಬೇಕು, ಅದಕ್ಕೋಸ್ಕರನೇ ಇದನ್ನೆಲ್ಲ ನಾವು ಸಮಗ್ರ ಕೃಷಿ ಜೊತೆಯಲ್ಲಿ ಮಾಡ್ಕೊಂಡಾಗ ನಮ್ಮ ಬದುಕು ತುಂಬ ಒಂದು ಆರ್ಥಿಕ ಮಟ್ಟ ಚೆನ್ನಾಗಿರ್ತದೆ, ನಮ್ಮ ಸಂಸಾರ ಚೆನ್ನಾಗಿರ್ತದೆ. ಅದರಿಂದನೇ ನಾನು ಎಜುಕೇಷನ್ ಇಲ್ಲದ ಅಂತಲೂ ಎಷ್ಟು ನನ್ನ ಅನುಭವ ಪ್ರಕಾರ ಮಾಡ್ತಾಯಿದ್ದೀನಿ ಅಂದರೆ ನನಗೆ ತುಂಬ ಆಸಕ್ತಿ. ನಾನು ಬೇರೆ ಕಡೆಲ್ಲ ಹೋಗೋದು, ಪಾಠ ಮಾಡೋದು, ಇವೆಲ್ಲ ಇದು ಮಾಡೋದು, ರೈತರಿಗೆಲ್ಲ ಅರಿವು ಮೂಡಿಸೋದು ಯಾವ ಥರ ಮಾಡ್ತಾಯಿದ್ದೀನಿ ಅಂದರೆ ಅದಕ್ಕೋಸ್ಕರನೇ ನಾನೇ ಒಂದು ನನ್ನ ಅನುಭವ ಪ್ರಕಾರನೇ ಒಂದು ಸಿಡಿ ಮಾಡಿ ರೈತರಿಗೆಲ್ಲ ತರಬೇತಿ ಕೊಡೋಕೆ ಹೋದಾಗ ಅಲ್ಲೆಲ್ಲ ತೋರಿಸಿದಾಗ ರೈತರಿಗೆ ಒಂದು ಮನವರಿಕೆ ಆಗ್ತದೆ. ಇಂಥ ರೈತ ಯಾವ ಥರ ಮಾಡ್ಯಾನೆ, ನಾವು ಮಾಡಬೇಕು ಅನ್ನೋದು ತುಂಬ ಅವ್ರಿಗೆ ಆಸಕ್ತಿ ಇರ್ತದೆ. ನೋಡಿರಿ KMR 301 ರಾಗಿದು ನಾನು ಹೋದನೇ ವರ್ಷ GKVKಲ್ಲಿ ಹೋಗಿ ಒಂದು ಬ್ಯಾಗ್ ತಗೊಂಬಂದು ಹಾಕ್ಕೊಂಡಿದ್ದೆ. ಈಗಿದ ಮತ್ತೆ ನಾನೇ ಬಿತ್ತನೆ ಮಾಡ್ಕೊಂಡು ಹಾಕಿದ್ದೀನಿ. ನೋಡಿರಿ ಎಷ್ಟು ಇದೆ ರಾಗಿ ಜೊತೆ ಒಳಗೆ ನೋಡಿರಿ ಸಾಸಿವೆ ಹಾಕಿದ್ದೀನಿ. ಸಾಸಿವೆ ನೋಡಿರಿ ದನಿ ಮೇವು ಜೋಳ ಕಡ್ಡಿ ಹಾಕಿದ್ದೀನಿ. ಎಷ್ಟು ಚೆನ್ನಾಗಿದೆ ನೋಡಿ ನಮ್ಮದು ಹೊಲ. ನೋಡಿರಿ ನನಗೆ ತುಂಬ ಆನಂದ ಆಗ್ತದೆ. ರೈತ ಏನು ಮಾಡ್ಬೇಕಂದ್ರೆ ಅವನು ಬೆಳೆ ಬೆಳೆದಾಗ ಅವನಿಗೆ ತುಂಬ ಒಂದು ಆನಂದನೇ ಆಗ್ತದೆ. ನನಗಂತೂ ಒಂದು ಬೆಳೆ ಅಂತಂದರೆ ತುಂಬ ಖುಷಿ. ಅದು ಬಂದು ನೋಡಿದಾಗ ಒಂದು ಟೈಮು
ಬೆಳಗ್ಗೆನೋ ಸಾಯಂಕಾಲನೋ ಬಂದಾಗ ನನಗೆ ಖುಷಿಯಾಗುತ್ತೆ ಬೆಳೆ ನೋಡಿದಾಗ. ಆದ್ದರಿಂದ ರೈತರು ಎಲ್ಲರೂ ಏನು ಮಾಡ್ಬೇಕಂದ್ರೆ ಈ ಥರ ಸಮಗ್ರ ಕೃಷಿ ಜೊತೆಯಲ್ಲಿ ಇವೆಲ್ಲ ಅವಲಂಬಿಸ್ಕೊಂಡು ಈಗ ಸರ್ಕಾರ ಏನು ಮಾಡಿದೆ ಅಂದರೆ ಒಂದು ಹೊಸ ಯೋಜನೆ ಬಂದಿದೆ. ಏನು ಅಂದರೆ ಕೃಷಿ ಭಾಗ್ಯ ಯೋಜನೆ ಅಂದರೆ ನಿಜವಾಗಿ ಅದು ತುಂಬ ಒಳ್ಳೆಯ ಯೋಜನೆ. ರೈತರು ಕೆಲವರು ನನ್ನ ವಾದ ಮಾಡಿದ್ದಾರೆ, ಕೃಷಿ ಹೊಂಡ ಮಾಡಿದರೆ ಲಾಸು, ಅದು ಜಮೀನು ಲಾಸು, ಅದು ನಮಗೆ ಅದರಿಂದ ತೊಂದರೆ ಆಗ್ತದೆ, ನಷ್ಟ ಆಗ್ತದೆ, ಅದೆಲ್ಲ ಇದಾಗ್ತದೆ ಅಂತಾರೆ. ಯಾವುದೇ ಕಾರಣಕ್ಕೂ ಲಾಸ್ ಆಗೋಲ್ಲ. ನೋಡಿರಿ ನಾನು ಯಾವ ಥರ ಮಾಡಿದ್ದೀನಿ, 1 ಎಕರೆ 2 ಗುಂಟೆ ಜಮೀನಲ್ಲಿ ಕೃಷಿ ಹೊಂಡ ಮಾಡ್ಕೊಂಡಿದ್ದೀನಿ, ಮಳೆ ನೀರು ಸ್ಟೋರ್ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆ ಸ್ಟೋರ್ ಆಗಿರೋಂಥ ನೀರು ನನಗೆ ಜನ್ರೇಟ್ರ್ ಇದೆ, ಪೈಪ್ ಇದೆ, ಸ್ಪ್ರಿಂಕ್ಲರ್ ಕೊಟ್ಟಿದ್ದಾರೆ. ಅದೆಲ್ಲ ಸರ್ಕಾರ ಸೌಲಭ್ಯ ಇದರಿಂದ ಸ್ವಲ್ಪ ನನಗೆ ಕೃಷಿ ಬಗ್ಗೆ ಯೋಜನೆ ಸಿಕ್ಕಿದೆ. ಅದರಿಂದ ತುಂಬ ಇದು ಒಳ್ಳೆ ಯೋಜನೆ. ಇದರಿಂದ ನೋಡಿರಿ ನಾವು ಭದ್ರತೆ ಇದು ಮಾಡ್ಕೊಂಡು ಈ ಮಳೆ ನೀರು ಇಲ್ಲಿ ಬೈಲಲ್ಲಿ ಹಳ್ಳ ಸೋರ್ಸ್ ಇಲ್ಲ, ಏನೂ ಇಲ್ಲ. ಅದರಿಂದನೇ ನಾನು ಈ ಕೃಷಿ ಹೊಂಡಕ್ಕೆ ತಗೊಂಡಾಗ ನಮ್ಮ ಮನೆ ಹತ್ರ ಇರೋಂಥ ಗಿಡಗಳಿಗೆಲ್ಲ ನೀರು ಬಿಟ್ಕೊಬೋದು, ಅವು ಅಡ್ಕೊಬೋದು ಆ ನೀರನ್ನೆಲ್ಲ ಅಂತ ನಾನು ಒಂದು ಯೋಜನೆ ಹಾಕ್ಕೊಂಡಿದ್ದಾಗ ನನ್ನ ಬದುಕು ಅಂದರೆ ತುಂಬ ಹಸನಾಯಿತು. ಯಾಕಂದರೆ ನನಗೆ ತುಂಬ ಖುಷಿ ಆಯ್ತು. ಈಗ ಈ ಕೃಷಿ ಬಗ್ಗೆ ಯೋಜನೆ ನಮ್ಮ ತಾಲೂಕಿಗೆ ಒಂದು